ಆತ್ಮೀಯರೇ ನಮಸ್ಕಾರ. ನಮ್ಮ ಜೊತೆ ಅಡ್ವೊಕೇಟ್ ಅನಿತಾ ಇದ್ದಾರೆ. ಅನಿತಾ ಈಗಾಗಲೇ ನಮ್ಮ ಕೋರ್ಸ್ ಸೇರಿ ಸ್ವಲ್ಪ ದಿನಗಳಾಗಿದೆ. ಜಯಪ್ರಕಾಶ್ ಅವ್ರ ಕೋರ್ಸ್ ಸೇರಿದ್ರೆ ಏನು ಲಾಭ ಅಂತ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ. ಎಸ್, ಅಡ್ವೊಕೇಟ್ ಅನಿತಾ ಅವರೇ, ನಿಮಗೆ ಸಮಯ ಕೊಡ್ತಾ ಇದ್ದೀನಿ. ನಿಮ್ಮ ಅನುಭವಗಳು, ಆನ್ಲೈನ್ ಕ್ಲಾಸ್ ಅನುಭವ, 3 ಡೇಸ್ ಕ್ಯಾಂಪ್ ಎಲ್ಲವನ್ನ ಒಂದು ಸ್ವಲ್ಪ ಹಂಚ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಇವರು ಕ್ಲಾಸಿಗೆ ಸೇರೋದಕ್ಕಿಂತ ಮುಂಚೆ ನಮಗೆ ಯಾವ ತರ ಅಂತಂದ್ರೆ ಮಾತಾಡ್ಬೇಕಾದ್ರೆ ಅಂದ್ರೆ ನಮ್ಗೆ ಮಾತಾಡಕ್ ಬರ್ತಿರ್ಲಿಲ್ಲ ಅಂತಲ್ಲ. ಮಾತಾಡೋದೇ ಬೇರೆ. ನಾವ್ ಯಾವ್ದಾದ್ರು ಒಂದು ಭಾಷಣ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲೇ ಇರ್ಬೋದು, ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಇರ್ಬೋದು, ನಾವ್ ಹೇಗ್ ಮಾತಾಡ್ಬೇಕು ಪ್ರತಿಯೊಂದ್ರ ಬಗ್ಗೆ ಅಂತಂದ್ರೆ ನಾವ್ ಹೇಗ್ ಮಾತಾಡ್ಬೇಕು, ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಹೇಗ್ ಎಂಡ್ ಮಾಡ್ಬೇಕು, ನಾವ್ ಯಾವ ತರ ನಿಂತ್ಕೋಬೇಕು, ನಮ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ನಮ್ ಪೋಸ್ಟರ್ಸ್ ಹೆಂಗಿರ್ಬೇಕು, ಪ್ರತಿಯೊಂದರ ಬಗ್ಗೆ ಪಿನ್ ಟು ಪಿನ್ ಸರ್ ನಮ್ಗೆ ಹೇಳ್ಕೊಡ್ತಾರೆ. ಇವಾಗ ಪ್ರತಿ ವಾರ, ಪ್ರತಿ ಗುರುವಾರ ನಮ್ಗೆ ಆನ್ಲೈನ್ ಕ್ಲಾಸ್ ಇರುತ್ತೆ. 7 to 9 ಇರುತ್ತೆ. ಅದರಲ್ಲಿ 1 ಅವರ್ ಲೈವ್ ಇರುತ್ತೆ. ಪ್ರತಿ ವಾರನೂ ಯಾವ್ದೋ ಒಂದು ಹೊಸ ವಿಚಾರಗಳು, ಪ್ರತಿ ವಾರ ಒಂದೊಂದು ವಿಭಿನ್ನವಾದ ವಿಚಾರಗಳನ್ನ ತಗೊಂಡ್ ಬರ್ತಾರೆ. ಆ ವಿಚಾರಗಳು ನಮ್ಗೆ ಎಷ್ಟು ಉಪಯುಕ್ತವಾಗಿರುತ್ತೆ ಅಂತಂದ್ರೆ ಅದು ನಮ್ಮ ನಿಜ ಜೀವನಕ್ಕೆ ನಮಗೆ ಹತ್ರವಾಗಿದೆಯೇನೋ, ನಮಗೆ ನೋಡ್ಕೊಂಡು ಹೇಳಿದಾರೇನೋ ಅನ್ನಷ್ಟು ಮಟ್ಟಿಗೆ ಹತ್ರವಾಗಿರುತ್ತೆ. ಅಂದ್ರೆ ಅಷ್ಟು ನೈಜವಾಗಿರೋಂಥ ವಿಷಯಗಳನ್ನ ತಗೊಂಡ್ಬರ್ತಾರೆ ಪ್ರತಿ ವಾರ. ಹಾಗೆ ನಾವು ಆನ್ಲೈನ್ ಅಲ್ಲಿ ಕಲಿತೀವಿ. ಹಾಗೆ ಆನ್ಲೈನ್ ಅಲ್ಲಿ ಆದ್ಮೇಲೆ ಕೂಡ 3 ಡೇ ಕ್ಯಾಂಪ್ಗಳು, 1 ಡೇ ಕ್ಯಾಂಪ್ಗಳು ಎಲ್ಲ ಮಾಡ್ತಾರೆ. ಒಂದು ದಿನ ಅವ್ರ ಹತ್ರ ಹೋಗಿ ಒಂದು ದಿನ ಬೆಳಗಿನ ಸಂಜೆವರೆಗೂ ನಾವು ಕಲ್ತ್ಕೊಂಡ್ ಬಂದಿದೀವಿ ಅಂದ್ರೆ ನಾವು ಮಿನಿಮಮ್ 3 to 4 ಇಯರ್ಸ್ ನಾವ್ ಯಾವ್ದೋ ಬುಕ್ಸ್ಗಳನ್ನೆಲ್ಲ ಓದಿದ್ರು ನಮ್ಗೆ ಅಷ್ಟು ನಾಲೆಡ್ಜ್ ಸಿಗಲ್ಲ. ಯಾಕಂದ್ರೆ ನಾವು ಬುಕ್ಕಲ್ಲಿ ಓದೋದೇ ಬೇರೆ, ವಿಷಯ ತಿಳ್ಕೊಳ್ಳೋದೇ ಬೇರೆ. ಬುಕ್ಕಲ್ಲಿ ಓದ್ತೀವಿ ನಾವು, ಆದ್ರೆ ಅದನ್ನ ನಾವ್ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕಂತ ಗೊತ್ತಿರಲ್ಲ. ವಿಷಯ ನಮ್ಮ ಒಳಗಡೆ ಇರುತ್ತೆ, ಎಲ್ಲ ವಿಷಯಗಳು ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ನಾವು ಹೇಗೆ ಅದನ್ನ ಹೊರಗಡೆ ವ್ಯಕ್ತಪಡಿಸ್ಬೇಕು, ಯಾವ ತರ ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ನೋದು ನಮಗ್ ಗೊತ್ತಿರಲ್ಲ. ಸೊ ನಾವೇನು ಮಾತಾಡ್ಬೇಕಾದ್ರೆ, ಆದ್ರೆ ಮಾತು ಅಷ್ಟೇ, ಎಲ್ಲಿ ಯಾವಾಗ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಕೆಲವೊಂದ್ಸರಿ ಏನಂತಂದ್ರೆ ಇವಾಗ ಕ್ಯಾಶುವಲ್ ಮಾತಿರತ್ತೆ, ನಾವು ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಆದ್ರೆ ನಮ್ದು ಒಂದು 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 ಡಿಗ್ನಿಫೈಡ್ ಒಂದು ಫಂಕ್ಷನ್ಗೆ ಹೋದಾಗ, ಒಂದು ಕಾರ್ಯಕ್ರಮಕ್ಕೆ ಹೋದಾಗ, ಒಂದು ಅತಿಥಿಯಾಗಿ ಹೋದಾಗ, ಅಥವಾ ಒಂದು ಲೆಕ್ಚರಿಂಗ್ ಹೋದಾಗ ಅಲ್ಲಿ ನಾವ್ ಯಾವ ತರ ಮಾತಾಡ್ಬೇಕಾಗತ್ತೆ. ನಾವು ಫ್ರೆಂಡ್ಸ್ಗಳ ಜೊತೆ ಮಾತಾಡೋದಕ್ಕೂ, ಬೇರೆ ಪ್ಲೇಸಸ್ ಚೇಂಜ್ ಆದಾಗ ನಾವು ಚೇಂಜ್ ಆದ ಹಾಗೆ ನಮ್ಮ ಮಾತು ಸಹ ಬದ್ಲ ಆ ಸಮಯ, ಸಂದರ್ಭ, ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಬದಲಾಗ್ತಾ ಇರುತ್ತೆ. ಹಾಗೆ ಪ್ರತಿಯೊಂದು ಪಿನ್ ಟು ಪಿನ್ ನಾವ್ ಒಂದ್ಸರಿ ಮಾತಾಡ್ಬೇಕಾದ್ರೇನೆ, ಮೊದಲನೇ ದಿನ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ಬಿಡ್ತಾರೆ ಮಾತಲ್ಲಿ ಕರೆಕ್ಷನ್ಸ್. ನಿಮ್ದ್ರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ವಾ, ನಿಮ್ ಮಾತಲ್ಲಿ ಪಿಚ್ ಸರಿ ಇಲ್ವಾ, ಪ್ರತಿಯೊಂದು ಎಷ್ಟು ಮೈನ್ಯೂಟ್ ಇದನ್ನ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಹಂಗೆ ಅಲ್ಲೇ ಏನಿದ್ರು ಅಲ್ಲೇ ತಿದ್ದಿ ತೀಡಿ, ಅಲ್ಲೇ ಅಲ್ಲೇ ಸ್ಪಾಟ್ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ನಮ್ದಲ್ಲೇ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅಲ್ಲೇ ನಮ್ಗೆ ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಕೋಬೇಕು, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಮಾತಾಡೋದ್ರಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಏನು ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಇದೆಯಾ, ಏನ್ ಪ್ರಾಬ್ಲಮ್ ಇದೆ, ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ ಕಡೆ ನಾವು ಯಾವ ವಿಚಾರವನ್ನ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಆಮೇಲೆ ನಾವು 3 ದಿನ ಕ್ಯಾಂಪ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಆ ತರದ್ದು ಎಕ್ಸ್ಪೀರಿಯನ್ಸ್ ಅಂತೂ ನಮ್ಮ ಕಾಲೇಜ್ ಡೇಸ್ಗಳಲ್ಲೂ ನಮ್ಗೆ ಅಷ್ಟು ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. 3 ಡೇಸ್ ಅಂತೂ ನಾವು ನಮ್ಮ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ರು ಸ್ಟೂಡೆಂಟ್ಸು. ಎಲ್ಲಾ ಸ್ಟೂಡೆಂಟ್ ಪ್ರತಿಯೊಂದು ದಿನ ಕೂಡ ಒಂದು ದಿನಕ್ಕಿಂತ ಒಂದು ದಿನ ತುಂಬಾ ಚೆನ್ನಾಗಿತ್ತು. ಆಮೇಲೆ ಬೇರೆ ಬೇರೆ ಹೊರಗಡೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರ್ನ ಕರೆಸ್ತಾರೆ, ಅವ್ರ ಕಡೆಯಿಂದ ನಮ್ಗೆ ಸ್ಪೀಚ್ ಕೊಡಿಸ್ತಾರೆ. ನಮ್ಗೆ ಏನೇ ಮಾಹಿತಿ ಬೇಕಂದ್ರೂ, ನಿಮ್ಗೆ ಯಾವುದೇ ಟೈಮಲ್ಲಿ ಅವ್ರು ಕೇಳಿದ್ರು ಅವ್ರು ನಮಗೆ ಗೈಡೆನ್ಸ್ ಕೊಡ್ತಾರೆ. ಹಾಗಾಗಿ ನಮ್ಗೆ ಈ ಕ್ಲಾಸಿಗೆ ಸೇರ್ಕೊಳ್ಳೋದ್ರಿಂದ ಅಂದ್ರೆ ನಾವು ಮಾತಾಡೋದು ಕಲಿತೀವಿ ಅನ್ನೋದಕ್ಕಿಂತ ನಾವು ಹೇಗೆ ನಮ್ಮನ್ನ ನಾವು ಹೇಗೆ ಬದಲಾಯಿಸ್ಕೋಬೇಕು, ನಮ್ಮ ವ್ಯಕ್ತಿತ್ವವನ್ನ ನಾವು ಹೇಗೆ ನಿರೂಪಿಸ್ಕೋಬೇಕು, ನಮ್ಮ ವ್ಯಕ್ತಿತ್ವನ ಹೆಂಗೆ ರೂಪಿಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಬರೀ ಮಾರ್ಕ್ಸ್ಗಳನ್ನ ಪ್ರಿಂಟ್ ಮಾಡೋಂಥ ಮೆಷಿನ್ಗಳ ತರ ಕೆಲಸ ಮಾಡ್ತಾ ಇದಾವೆ ಸ್ಕೂಲ್ಗಳು. ಅಲ್ಲಿ ನಮ್ಗೆ ಒಂದು ಏನಂತಂದ್ರೆ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಎಲ್ಲ ಅವ್ರು ಏನ್ ಗೊತ್ತಾ, ಸಬ್ಜೆಕ್ಟ್ಸು, ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಕನ್ನಡ, ಈ ಸಬ್ಜೆಕ್ಟ್ಸ್ಗಳು ಮಾಡಬೇಕು, ಅದರಲ್ಲಿ ಮಾರ್ಕ್ಸ್ ತಗೋಬೇಕು, ಗ್ರೇಡ್ಗಳು ಮಾಡಬೇಕು, ಅಷ್ಟ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಹೊರತು
ಅದು ಬಿಟ್ಟು ಬೇರೆ ಕಡೆ ಇವಾಗ ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಆಗಲಿ ಯಾವ್ದ್ರ ಬಗ್ಗೆನೂ ಅವರು ತಲೆ ಕೆಡ್ಸ್ಕೊಳಲ್ಲ. ಆದರೆ ನಮ್ಗಿಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನಿಮ್ಗೆ ಯಾವುದೇ ಥರದ್ದು ಡೌಟ್ಸ್ ಇದ್ರೂ ಕೂಡ, ಏನೇ ಥರ ಡೌಟ್ಸ್ ಇದ್ರೂ ಕೂಡ ನಮ್ಮ ಸರ್ ಒಂದು ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ದೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ಕ್ಲಿಯರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಏನೇ ಡೌಟ್ಸ್ ಇದು ಕ್ಲಿಯರ್ ಮಾಡ್ತಾರೆ. ಎಲ್ಲರಿಗೂ ಈ ಒಂದು ಕ್ಲಾಸಿನ ಅವಶ್ಯಕತೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ಅನಿತಾ ಅಡ್ವೊಕೇಟ್ ಅವ್ರ ಅನುಭವ ಕೇಳಿದ್ರೆ, ಈಗ ನಮ್ಮ ಅನಂತ ಕೃಷ್ಣ ಮೋಹನ್ ಆನ್ಲೈನ್ಗೂ ಬರ್ತಾ ಇದ್ದಾರೆ ಮತ್ತು ಆಫ್ಲೈನ್ 3 days ಕ್ಯಾಂಪ್ ಅಟೆಂಡ್ ಮಾಡಿದ್ದಾರೆ. ಎರಡರ ಅನುಭವನ ಹೇಳ್ಬೋದು ನೀವು ಸ್ವಲ್ಪ ಕಾಲ. ನಮಸ್ಕಾರ ಎಲ್ಲರಿಗೂ. ಈ ನಾವು ಈ ಆನ್ಲೈನ್ ಕ್ಲಾಸಿಂದ ತಗೊಳೋದ್ರಿಂದ ಸಾರ್ ನಮ್ಗೆ ಇವು ವೀಕ್ಲಿ ಒಂದೊಂದು ಮೂರು ಸಬ್ಜೆಕ್ಟ್ಸ್ ಅನ್ನು ನಮ್ಗೆ ಆಗ್ತಾ ಇರ್ತಾರೆ. ಅದನ್ನ ನಮ್ಮಲ್ಲಿ ನಾವೇ ಪರಿವರ್ತನೆ ಹೋಗುವಂತ ಸಬ್ಜೆಕ್ಟ್ಸ್ ನಮ್ಗೆ ಇರ್ತವೆ. ಅದರಿಂದ ನಾವೇ ಪರಿವರ್ತನೆ ಆಗ್ತೀವಿ, ಅದ್ರ ಜೊತೆ ಮಾತಾಡೋದು ಕಲಿತೀವಿ. ಮುಖ್ಯವಾಗಿ ನಮ್ಮಲ್ಲಿ ನಾವು ಅಪ್ಡೇಟ್ ಆಗುವಂತ ವ್ಯಕ್ತಿತ್ವ ಪರಿವರ್ತನೆ ಆಗುವಂತ ಕೆಲ್ಸನೇ ಇಲ್ಲಿ ನಡೀತಾ ಐತಿ ಸಾರ್ ಅವರಿಂದ. ಇದೇ ಕೆಲಸ ಮತ್ತೆ ಆಫ್ಲೈನ್ ಅಲ್ಲಿ ನಡಿಬೇಕಾದ್ರೂ ಕೂಡ ಎಲ್ಲರನ್ನು ಒಗ್ಗೂಟ್ಟು ನಮ್ಮಲ್ಲಿ ನಮ್ಗೆ ಆ ಕ್ಷಣ ಒಂದೊಂದು ನಿಮಿಷನೂ ವ್ಯಾಲ್ಯೂಬಲ್ ಆಗುವಂತ ಕ್ಷಣ ಕಳೆಯುವಂತ ದಿನಗಳು ಕೂಡ ದಿನ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸ್ನೇಹಿತರೆ, ಅನಂತ ಕೃಷ್ಣ ಮೋಹನ್ ಚುಟ್ಕಾಗಿ ಉತ್ತರಿಸ್ಬಿಟ್ರು. ಈಗ ನೇತ್ರಾವತಿ ಇದ್ದಾರೆ, ವಿಜಯಪುರದ ಒಬ್ಬ ಮಹಿಳೆ, ಈಗ ಯೋಗ ಶಿಕ್ಷಕಿ ಮತ್ತು ಇನ್ಶೂರೆನ್ಸ್ ಅಡ್ವೈಸರ್ ಕೂಡ. ಎಸ್ ನೇತ್ರಾವತಿ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಇವತ್ತಿನ ಈ ಕೋರ್ಸ್ದಿಂದ ಸಾಕಷ್ಟು ಲಾಭ ಇದೆ. ಯಾಕಂದ್ರೆ ಈಗ ಮನುಷ್ಯ ಅಸಾಮಾನ್ಯ ಮನುಷ್ಯನೂ ಇಲ್ಲಿ ಸಾಮಾನ್ಯ ಮನುಷ್ಯನು ಅಸಾಮಾನ್ಯ ಮನುಷ್ಯ ಆಗಿ ಹೊರ ಹೊಮ್ತಾನ ಅಂತ ಹೇಳಕ್ಕಿದ್ ಯಾವುದೇ ಸಂಶಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಮನುಷ್ಯ ಪ್ರತಿಯೊಬ್ಬರು ಇಲ್ಲಿ ಕಲಿಕೆ ಅನ್ನೋದು ಇದು ನಿರಂತರ. ಇಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಿರ್ತೀವಿ ನಾವು ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ. ಇಲ್ಲಿ ಆನ್ಲೈನ್ ಮುಖಾಂತರ ಏನು ಉಪಯೋಗ ಅದ ನಮಗ್ ಸಾಕಷ್ಟು ಅಂದ್ರೆ, ಈಗ ನಾವು ಎಲ್ಲೇ ಒಂದು ಕೋರ್ಸ್ ಅದ ಅಂತೇಳಿ ನಾವು ಯಾಕಂದ್ರೆ ಫಿಸಿಕಲಿ ಹೋಗಿ ಅಟೆಂಡ್ ಆಗಕ್ ಆಗಲ್ಲ ಈ ಬೆಂಗಳೂರು ಅಲ್ಲಿ ಇಲ್ಲಿ. ಅಂದ್ರೆ ಈಗ ನಾವು ರೆಗ್ಯುಲರ್ ಆಗಿ ನಾವು ಮನೆಯೊಳಗೆ ಇದು ವಾರ ವಾರ ಕಲಿತಾ ಬರೋದ್ರಿಂದ ಇಲ್ಲಿ ನಮ್ಮ ಜ್ಞಾನ ಸಂಪತ್ತಿಲಿ ಜ್ಞಾನ ವೃದ್ಧಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಆತ್ಮವಿಶ್ವಾಸ ಹೆಚ್ಚಾಗ್ತದ. ಮತ್ತೆ ಇಲ್ಲಿ ದೃಢತೆಯ ಸಂವಹನ ಅಂತಾರಲ್ಲ, ಅದು ಚೆನ್ನಾಗಿ ಆಗ್ತದ. ಅಂದ್ರೆ ಇಲ್ಲಿ ಪ್ರತಿ ಸರ್ ವಾರ ವಾರ ಕ್ಲಾಸ್ ನಮಗ್ ಕೊಡ್ತಾರಲ್ಲ, ಅಲ್ಲಿ ಸಬ್ಜೆಕ್ಟ್ ಕೊಡ್ತಿರ್ತಾರ. ಯಾಕಂದ್ರೆ 3 ಸಬ್ಜೆಕ್ಟ್ ಕೊಡ್ತಾರ. ಒಂದು ಲೈವ್ ಕ್ಲಾಸ್ ಇರ್ತೈತಿ, ಯಾರೋ ಗೆಸ್ಟ್ ಕರ್ಕೊಂಡ್ ಬಂದಿರ್ತಾರ, ನೀವು ಗೆಸ್ಟ್ ಕರ್ಕೊಂಡ್ ಬಂದಿರ್ತಾರ. ಅಂದ್ರ ಇಲ್ಲಿ 3 ವಿಷಯಗಳು ಕೊಡ್ತಾರಲ್ಲ, ಆ ವಿಷಯಗಳು ಮೇಲೆನೆ ನಾವು ಯಾವುದೇ ಅಲ್ಲಿ ವರ್ಕ್ ಮಾಡ್ತಾ ನಮ್ದು. ಯಾಕಂದ್ರ ಆ ವಿಷಯಗಳಲ್ಲಿ ಸರ್ಗಳು ಕೊಡ್ತಾರಲ್ಲ, ಪದಗಳೇ ಒಂದು ವಿಶೇಷವತ್ತೆ ಹೊಂದಿರ್ತಾವ. ಯಾಕಂದ್ರೆ ಯಾವ್ದು ನಮ್ಮ ಮನುಷ್ಯನ ಜೀವನದ ಪ್ರತಿನಿತ್ಯ ಬರ್ತಿರ್ತಾವ. ಆ ವಿಷಯಗಳ ಬಗ್ಗೆ ನಾವು ಇನ್ನೊಂದ್ ಸ್ವಲ್ಪ ಸ್ಟಡಿ ಮಾಡ್ದಕ್ರ ಸಂತೋಷ. ಇಂಥ ಕೆಲವೊಂದು ಏನೇನೋ ವಿಷಯಗಳು ಕೊಡ್ತಿರ್ತಾರ ಸರ್. ಈ ವಾರದ ವಿಷಯಗಳನ್ನು ಕೆಲವೊಂದು ಬಹಳ ಚೆನ್ನಾಗಿವೆ, ಅದು ಡಿಸ್ಕಸ್ ಮಾಡ್ತಾರ. ಮತ್ತೆ ಇದರಿಂದ ಸಾಕಷ್ಟು ನಾವು ಅದ್ರ ಸಬ್ಜೆಕ್ಟ್ ವೈಸ್ ಓದ್ಕೋತ ಹೋದೇವಂದ್ರ ಮತ್ ಇನ್ನೊಂದ್ ಸ್ವಲ್ಪ ತಿಳಿದು ಇಲ್ಲಿ ಮತ್ ನಮ್ ಸ್ನೇಹಿತರ ಜೊತೆಗೂಡಿ ಎಲ್ಲಾರು ನಾವು ಚರ್ಚೆ ಮಾಡೋದ್ರಿಂದ ಎಲ್ಲಾ ಕ್ಷೇತ್ರದವ್ರು ಇರ್ತಾರ ಇಲ್ಲಿ. ಎಲ್ಲಾ ಅಂದ್ರೆ ಎಲ್ಲಾ ಇದ್ರೊಳಗ ಜ್ಞಾನವನ್ನು ವೃದ್ಧಿ ಮಾಡ್ಕೊಂಡವ್ರು ತಮ್ಗೆ ಏನ್ ತಿಳಿತದ ಅದ್ರ ಬಗ್ಗೆ ಹೇಳ್ತಾ ಬರ್ತಿರ್ತಾರ ತಮ್ಗ ಅನುಗುಣವಾಗಿ. ಅದರಿಂದ ನಾವು ಸಾಕಷ್ಟು ಕಲಿತೀವಿ. ಸರ್ ಅವ್ರ ನಮ್ದು ಏನೋ ಒಂದು ತಪ್ಪು, ಏನೋ ಒಂದು ತಿದ್ದುವಿಕೆ ಇದ್ರುನು ಇಲ್ಲಿ ಸರ್ ಸರಿಪಡಿಸ್ತಾರ. ಯಾಕಂದ್ರೆ ಇಲ್ಲಿ ಒಂದು ಕಲಿಬೇಕಾದ್ರೆ ಇಲ್ಲೊಂದು ಅವಕಾಶನ ಸರ್ ಅವರ ಮಾರ್ಗದರ್ಶನದಲ್ಲಿ ಕಲಿಯೋದು ಒಂದು ದೊಡ್ಡ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತ ಸರ್. ಧನ್ಯವಾದ. ಎಸ್ ನೇತ್ರಾವತಿ, ಕಳೆದ 2 ತಿಂಗಳಲ್ಲಿ ನಾವು 5 ಆನ್ಲೈನ್ ವರ್ಕ್ಶಾಪ್ ಮಾಡಿದ್ವಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಮತ್ತೆ 499 rupees ಚಾರ್ಜ್ ಮಾಡಿದ್ವಿ. ಏನಮ್ಮ 499 ದುಡ್ಡು ಜಾಸ್ತಿನ? ನಮ್ಮ ಕೋರ್ಸ್ ವ್ಯಾಲ್ಯೂ ಎಷ್ಟು ಕಟ್ಬೋದು ನೀವು? ಸರ್, ನಿಮ್ ಕೋರ್ಸ್ ವ್ಯಾಲ್ಯೂ ಕಟ್ಟಕ್ ಆಗುದಿಲ್ಲ ಸರ್. ಬೆಲೆ ಕಟ್ಟಲಾಗದ ಜ್ಞಾನ ಅಂತ ಹೇಳಬಹುದು ನಿಮ್ದು. ಯಾಕಂದ್ರ ಇಲ್ಲಿ ಏನೋ ಒಂದು ಸುಮ್ಮ ಅಮೌಂಟ್ ಮಾಡಿರ್ತೀರಿ, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ನಿಮ್ಮ ಜ್ಞಾನಕ್ಕೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ನಮ್ಗೆ ಆನ್ಲೈನ್ ಇದು ವರ್ಕ್ಶಾಪ್ ದಿಂದ ನಾವು ಸಾಕಷ್ಟು ಕಲ್ತೇವ್ ಸರ್. ಒಂದು ವಿಷಯದ ಬಗ್ಗೆ ಇಷ್ಟು ನಾನಾ ತರವಾಗಿ ಸಣ್ಣ ಚಿಕ್ಕ ತುಂಡುಗಳು ಅವು ಸಾಲುಗಳು ಮಾಡ್ಕೊಂಡು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅವು ಯಾವ ತರ ವರ್ಣನೆ ಮಾಡ್ಕೊಂಡು ಹೇಳ್ತಾ ಬಂದ್ರಿ ಅಂದ್ರ ನಮಗ್ ಬಾಳ ಚೆನ್ನಾಗಿ ತಿಳಿತೈತಿ. ಈಗ ಸಂತೋಷ ಆ ವಿಷಯದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಬಹುದಾ, ಇಷ್ಟೆಲ್ಲ ಸಂತೋಷ ಇದ್ರಲ್ಲಿ ಅಡಿಗೆ ಅದ ನಮ್ಮ ಸುತ್ತಮುತ್ತನೇ ಪರಿಸರದಲ್ಲಿ. ಮತ್ತೆ
ಈಗ ನಾವು ನಮ್ಮ ಇರುವಂತ ಸಾಮಾನುಗಳು ಅದರಲ್ಲೇ ಸಾಕಷ್ಟು ಖುಷಿ ಅಡಗಿ ಇರ್ತದ. ಮತ್ತೆ ಈಗ ನಿಸರ್ಗದಾಗ ಹೋದಾಕ್ರ ಒಂದು ಹೂವಿನಲ್ಲಿ ಸಾಕಷ್ಟು ಯಾವ ತರ ಬಣ್ಣ ಅದು ಏನು ಒಂದು ರೀತಿ ನೋಡೋದ್ರಿಂದ ಮನುಷ್ಯಾಗ ಎಷ್ಟು ಖುಷಿ ಆಗ್ತದ. ಮತ್ತು ಈಗ ನಮ್ಮ ಫ್ಯಾಮಿಲಿ ಒಳಗೆ ಯಾವ ತರ ಖುಷಿ ಇರ್ತದ ಅಂದ್ರೆ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ತಿದ್ರು. ಈ ಪ್ರವಾಸಕ್ಕೆ ಹೋದಾಕ್ರೆ ಯಾವ ತರ ಖುಷಿ ಅಂದ್ರ ಖುಷಿ ಅನ್ನೋದು ನಮ್ಮಲ್ಲಿ ಅಡಗಿದೆ ಅಂತ ಹೇಳಿ ನೀವು ಚೆನ್ನಾಗಿ ಒಂದು ತಿಳಿಸಿ ಕೊಟ್ಟಿರಿ ಸರ್. ಅದೊಂದಾಯ್ತು. ಮತ್ತ ಆಟಿಟ್ಯೂಡ್ ಬಗ್ಗೆ ಅದು ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ನಾವು ಎಲ್ಲಾ ವರ್ಕ್ಶಾಪಿಗೆ ಬಂದಾಕ್ರ ತುಂಬಾ ಚೆನ್ನಾಗಿ ತಿಳ್ಕೊಂಡಿವಿ ಸರ್. ಅಂದ್ರ ಈಗ ಹ್ಮ್, ಬೇಡದ ವಸ್ತುಗಳ ಕಡೆ ಚಿಂತೆ ಬೇಡ ಅಂತೇಳಿ, ಈಗ ಯಾವುದೇ ಅಲ್ಲಿ ನಾವು ಅನಗತ್ಯ ವಸ್ತುಗಳ ಚಿಂತೆ ಬಿಡಿ ಅಂತೇಳಿ, ಈಗ ಅಗತ್ಯ ಇರುವುದು ಬಿಡ್ತೀವಿ, ಅನಗತ್ಯದ ಬಗ್ಗೆ ನಾವು ವಿಚಾರ ಮಾಡ್ಕೊತ ಹೋಗ್ತಿರ್ತೀವಿ. ಯಾಕಂದ್ರೆ ಮನುಷ್ಯಂದು ಯಾವ ತರ ಸ್ವಭಾವ ಅಂದ್ರೆ ಇದ್ದುದು ಬಿಡ್ತದ, ಇಲ್ಲಾರ್ದು ಅದ ಅನ್ವೇಷಣೆ ಮಾಡಾಕ್ ಹೋಗ್ತದ. ಆ ತರ ಮನುಷ್ಯನ ಜೀವನ ಅದು ಯಾಂಗ್ ತರ ನಾವು ಅಳವಡಿಸ್ಕೋಬೇಕು ಅನ್ನೋ ಕ್ಲಾಸ್ನ ಬಾಳ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಈ ನಾವು ಹ್ಯಾಪಿನೆಸ್ ಬಗ್ಗೆನೂ 4 ಗಂಟೆ ಮಾಡಿದಾಗ ನಿಮಗೆ ಆ ಸಂತೋಷ, ನಿಮ್ಮಲ್ಲಿನ ಸಂತೋಷ ಕೂಡ ವೃದ್ಧಿ ಆಯ್ತಾ? ಹೌದು ಸರ್. ಯಾಕಂದ್ರೆ ನಾವು ನಮ್ಗ ಮೊದಲ ಮುಗುಳ್ನಗೆಯಿಂದ ಹಂಗ ಹಿಂಗ ಇರ್ತಿತ್ತು. ಈಗ ಯಾವ್ಯಾವ ವಿಷಯದಿಂದ ಸಂತೋಷ ಬರ್ತದ ಅನ್ನೋದು ಎಲ್ಲಾ ವಿಷಯಗಳನ್ನ ಸರಾಗವಾಗಿ ಬಿಡಿಸಿ 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 ಹೇಳ್ದಕ್ಕಾರ ಹೌದಲ್ಲ, ಈ ಒಂದು ವಿಷಯದಲ್ಲಿ ಇಷ್ಟು ಖುಷಿ ಇದೆ, ಇದೆ ಹಿಂಗ ಸಾಕಷ್ಟು ಅಲ್ಲಿ ಕಲಿತಾ ಹೋದೇವ್ ಸರ್. ಇವತ್ತಿನ ದಿವಸ ತುಂಬಾ ಖುಷಿಯಾಗಿ ಈಗ ಯಾವ್ದೇ ಒಂದು ಚಿಕ್ಕ ವಸ್ತು ಸಿಕ್ಕರೂ ಖುಷಿ ಅಡಗ್ಯಾದ ಅಂತ ಹೇಳಿ ಗೊತ್ತಾಗ್ಯದ ಅದಂತ ಅನ್ಸ್ತದ ಸರ್. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಈ ಎಲ್ಲ ಯಾವ್ಯಾವ್ದು ವರ್ಕ್ಶಾಪ್ದು ನಾವು ಅದನ್ನ ಒಂದು ಕೋರ್ಸ್ ತರ ಮಾಡಿದ್ದೇವೆ. ಅದು ಬೇಡ ಅನಗತ್ಯ ಆಗ್ಬೋದು. ಮುಂದೆ ನಾಯಕತ್ವ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೇವೆ, ಅದನ್ನು ಕೂಡ ಕೋರ್ಸಾಗಿ ಕನ್ವರ್ಟ್ ಮಾಡ್ತೇವೆ. ಸಕಾರಾತ್ಮಕ ಮನೋಭಾವದ ವಿಚಾರಗಳಾಗಿರ್ಬೋದು, ಸಂತೋಷದ ವಿಚಾರಗಳಾಗಿರ್ಬೋದು, ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆಯ ಸಂವಹನ ಆಗ್ಬೋದು. ಕೇವಲ 299 ರೂಪಾಯಿಗಳಿಗೆ ನಿಮಗೆ ಲಭ್ಯ ಇರುತ್ತೆ. ನೀವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ಬಳಿ ಈಗ ಲಭ್ಯ ಇರುವ 15 ಕೋರ್ಸ್ಗಳನ್ನು ಕೂಡ ಒಂದು ಕೋರ್ಸ್ಗೆ 299 ರೂಪಾಯಿ ಪೇ ಮಾಡಿ ಮಾತಾಡಿ ನಿಮಗೆ ಇಷ್ಟ ಇರೋ ಕೋರ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಓಕೆ, ನಿಮ್ಗೆ ಅದು ಯಾವ ನಂಬರಿಗೆ ಕರೆ ಮಾಡಬೇಕಂದ್ರೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಬೇರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಪ್ರತಿಯೊಂದು ವಿಡಿಯೋನು ನೋಡ್ತಾರೆ. ಆಲ್ ದಿ ಬೆಸ್ಟ್.